ದೊಡ್ಡೋರ್ ಮಾತನ್ನ ಮೀರಕ್ಕಾಗತ್ತಾ? ಏನ್ರಿ ಮಾತಾಡ್ತಾ ಇದ್ದೀರಾ? ಅಂದ್ರೆ ನಿಮ್ಗೆ ಶಾಸ್ತ್ರ ಒಪ್ಗೆನಾ? ನಾನ್ ಯಾವಾಗ ಹಂಗೆ ಹೇಳ್ದೆ? ದೊಡ್ಡೋರು ಹೇಳ್ದಾಗ ಸುಮ್ನೆ ಇಲ್ಲ ಅಂದ್ರೆ ಅವ್ರು ಬೇಜಾರಾಗತ್ತೆ ಅಂತ ಎಲ್ಲದಕ್ಕೂ ಹೂ ಅನ್ಬೇಕಪ್ಪ. ನಾವ್ ನಮ್ ಪಾಡಿಗಿರೋಣ. ಬೆಳಿಗ್ಗೆ ಶಾಸ್ತ್ರ ಆಯ್ತಾ ಅಂತ ಕೇಳಿದಾಗ ಹೂ ಆಯ್ತು ಅಂತ ಹೇಳ ಅಷ್ಟೇ. ಅಲ್ಲ, ಅಷ್ಟಕ್ಕೂ ನಿಮ್ ಶಾಸ್ತ್ರಕ್ಕೆ ಒಪ್ಪಿಗೆ ಇಲ್ಲ ಅಂದ್ರೆ ಎಲ್ಲದನ್ನು ಜಾಸ್ತಿ ಜಾಸ್ತಿ ಯಾಕೆ ತಗೊಂಡ್ ಬಂದ್ರಿ? ಈ ಶಾಸ್ತ್ರ ಅಂತ ಗೊತ್ತಿದ್ರೆ ಯಾಕ್ರಿ ಹೋಗ್ತಿದ್ದೆ ನಾನು? ನಿಮ್ಮ ಅತ್ತನೂ ಸರಿಯಾಗಿ ಹೇಳಲಿಲ್ಲ. ಶಾಸ್ತ್ರ 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 ಅಂತಿದ್ರು. ನಾನು ಏನೋ ಶಾಸ್ತ್ರ ಇರಬೇಕು ಅನ್ಕೊಂಡೆ. ಚೆನ್ನಾಗಾಗ್ಲಿ ಅಂತ ಎಲ್ಲ ತನ್ನಪ್ಪ. ನಿಮ್ಮ ಮನೇಲಿ ಎಲ್ಲ ಯಾಮಾರ್ಸೋರೆ. ನೋಡಿ, ನನ್ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ನಮ್ಮ ಮನೆಯವ್ರ ಬಗ್ಗೆ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಬಾರಿ ಸತ್ಯ ಹರಿಶ್ಚಂದ್ರನ್ ವಂಶದವ್ರು ಇವರು? ಅಲ್ಲ, ಆದ್ರೆ ಸತ್ಯ ದಾರಿಯಲ್ಲಿ ನಡೆಯೋರು. ಮಾತು ಚೆನ್ನಾಗಿ ಆಡ್ತೀರಾ. ಮಾತಲ್ಲಿ ನಿಮ್ಮನ್ನ ಯಾರು ಮೀರ್ಸಕ್ಕಾಗಲ್ಲ. ನಿಮ್ಮನ್ ಮಾತ್ರ ಅಲ್ಲ, ನಿಮ್ ಇಡೀ ಮನೆಯವ್ರನ್ನ ಯಾರು ಮೀರ್ಸಕ್ಕಾಗಲ್ಲ. ಮಾತಲ್ಲಿ ಒಬ್ರಿಗಿಂತ ಒಬ್ರು ಮೇಲು. ಒಬ್ರೊಬ್ರು ವೆರಿ ಕ್ಲೇವರ್ ಪೀಪಲ್. ರೀ, ಹಂಗಂದ್ರೆ ಬುದ್ಧಿವಂತರು ಅಂತ ಕಣ್ರಿ. ಹೌದೌದೌದು. ಹೌದೌದು. ಆಯ್ತು, ಈಗ ಏನ್ ಮಾಡೋದು ಹೇಳಿ? ಯಾವ್ದ್ರ ಬಗ್ಗೆ? ಶಾಸ್ತ್ರದ ಬಗ್ಗೆ ಕಣ್ರಿ. ನಿಮ್ಮಿಷ್ಟ. ಏನ್ರಿ ಹಂಗಂದ್ರೆ? ತಗೊಳ್ಳಿ, ಮೊದ್ಲು ಹಾಲು ಕುಡಿ. ಹಾಲ್ ಯಾಕೆ? ಶಾಸ್ತ್ರದ ಪ್ರಕಾರ ಹೆಂಡತಿ ಗಂಡನ್ಗೆ ಹಾಲು ಕೊಡ್ಬೇಕಂತೆ. ತಗೊಳ್ಳಿ, ಸುಮ್ನೆ ಕುಡೀರಿ. ಇಡ್ರಿ ಇಡ್ರಿ ಇದನ್ನಲ್ಲಿ ಇಡ್ರಿ ಮೊದ್ಲು. ಏನ್ರಿ ಆಗಿದೆ ನಿಮ್ಗೆ? ನನ್ಗೇನಾಗಿದೆ? ಆರಾಮಾಗೇ ಇದ್ದೀನಿ. ಆರಾಮಾಗೇ ಇದ್ದೀರಾ. ಹಾಲು ಯಾಕೆ ತಂದ್ರಿ? ಹಾಲು ತಂದಿದ್ದೀರಾ ಅಂದ್ರೆ ಈ ಶಾಸ್ತ್ರಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ಅಂತ ತಾನೇ ಅರ್ಥ? ಹೆಂಗ್ರಿ ಅರ್ಥ ಆಗತ್ತೆ? ಹಾಲು ವೇಸ್ಟ್ ಆಗ್ಬಾರ್ದು ಅಂತ ತಂದ್ಕೊಟ್ಟೆ ಅಷ್ಟೇ. ಬರೀ ಹಾಲಲ್ಲ, ಇದರಲ್ಲಿ ಒಣ ಹಣ್ಣು ಕುಟ್ಟಿ ಕುಟ್ಟಿ ಹಾಕಿದ್ದಾರೆ. ಒಣಗೋಗಿರೋ ಹಣ್ಣ? ಏನ್ರಿ ಅದು? ಅದೇ ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸ್ ಕುಡಿತೀರಾ? ಕೊಡ್ಲಾ? ಅದನ್ನ ನೀವು ಕುಡಿಯಲ್ಲ ಅಂತಿದ್ದೀರಲ್ವಾ? ನಿಮ್ ಗೋಡಂಬಿಗೋಸ್ಕರ ನಾನು ಹಾಲು ಕುಡಿಬೇಕಾ? ಆಯ್ತಾಯ್ತು, ಆರಾಮಾಗಿ ಹೇಳಿ. ಈ ಮಾತಿಗೂ ಯಾಕೆ ನನ್ ಮೇಲೆ ಸಿಡಕ್ತೀರಾ? ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ನೀವೇನ್ ತಪ್ಪು ಮಾಡಿಲ್ಲ ಕಣ್ರಿ. ನಿಮ್ದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ಅಲ್ಲರಿ, ಶಾಸ್ತ್ರದ ಬಗ್ಗೆ ಕೇಳಿದ್ರೆ ನಿಮ್ ಇಷ್ಟ ಅಂತೀರಾ. ಕುಡಿಯಕ್ ಹಾಲು ತಗೊಂಡ್ಬರ್ತೀರಾ. ಅದೇನು ಒಣ ಹಣ್ಣುಗಳನ್ನ ಬರೀ ಕುಟ್ಟಿ ಕುಟ್ಟಿ ಹಾಕೊಂಡು ತಂದಿದ್ದೀರಾ. ನೋಡ್ರಿ, ಒಂದು ವಿಷಯ ಕನ್ಫರ್ಮ್ ಮಾಡ್ಬಿಡ್ತೀನಿ. ನನಗೆ ಈ ಶಾಸ್ತ್ರ ಇಷ್ಟ ಇಲ್ಲ. ತಾನೆ, ನಿಮ್ ಇಷ್ಟ, ನನ್ನ ಇಷ್ಟ. ಹಿಂಗೆ ಹೇಳ್ತೀರಾ, ಆದ್ರೆ ಇರಿಟೇಟ್ ಮಾಡೋದು ಮಾಡ್ತಾನೆ ಇರ್ತೀರಾ. ಆಯ್ತು ಬಿಡಿ, ಇವತ್ತೊಂದಿನ ತಾನೆ, ಹೆಂಗೋ ಸಹಿಸ್ಕೋತೀನಿ. ಮತ್ತೆ ಯಾಕಪ್ಪ ಅವಳಿಂದ ಅಲ್ಗಿಂಚ್ಕೊಂಡು ಇನ್ನಿಂದನೇ ಹೋಗ್ತಿದೆ? ಅದೆಲ್ಲ ಟೈಮ್ ಪಾಸ್ ಕಣ. ಹಾಗಂತ ನನಗೂ ಅವಳಿಗೂ ತಗ್ಲಾಕಕ್ಕೆ ನೋಡ್ಬೇಡ. ತಮಗೀಗ ಸಡನ್ ಆಗಿ ಮದುವೆ ಬಗ್ಗೆ ಯಾಕಪ್ಪ ಯೋಚನೆ ಬಂದಿದ್ದು? ನನ್ನ ತಂಗಿ ಭಾವ ನೆನಪಾದ್ರು ಕಣ. ನನ್ನ ತಂಗಿಗೆ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಬಲವತ್ತಕ್ಕೆ ಕಷ್ಟಪಟ್ಟು ಮದುವೆ ಆದ್ಲು. ಆದರೆ ದೇವ್ರ ದಯೆಯಿಂದ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಒಟ್ಟಿನಲ್ಲಿ ಅವ್ರು ಖುಷಿಯಾಗಿದ್ರೆ ಸಾಕು. ಏನಂತ್ಯ? ಅವರಿಬ್ರು ತುಂಬಾನೇ ಚೆನ್ನಾಗಿರ್ತಾರೆ ಮಗ. ನಮ್ಮ ದೀಪುನು ನಿಮ್ಮ ಭಾವನು 7 ಮರ್ಸಿದ ಜೋಡಿ ಕಣ. ಹಾಗಂತ್ಯ? ಸಂದೀಪ, ನೀನು ಹೇಳ್ದಂಗೆ
ಅವರಿಬ್ರು ತುಂಬಾ ಅನ್ಯೋನ್ಯವಾಗಿರ್ತಾರೆ ಕಣ. ಬರೀ ಅನ್ಯೂನ್ಯಾಗ ಅಷ್ಟೇ ಅಲ್ಲ ಮಗ, ಅವರಿಬ್ರು ತುಂಬಾ ಕ್ಲೋಸ್ ಆಗಿ ರೊಮ್ಯಾಂಟಿಕ್ ಆಗಿರ್ತಾರೆ. ಏನಾಗಿಲ್ಲ ಏನಾಗಿಲ್ಲ, ಇದರ ನೋಡ್ಕೊಬರೋದು. ಸರಿ. ಯಾರು ಇಲ್ಲ, ಹೋಗಿ. ಯಾರು ಇಲ್ವಾ? ಯಾರು ಇಲ್ಲ, ಯಾರು ಇಲ್ವಾ? ಯಾರು ಇಲ್ಲ, ಹೋಗಿ. ನಿಮ್ಮತ್ತೆ, ನಿಮ್ಮಮ್ಮ, ನಿಮ್ಮಪ್ಪ, ಆ 2 ಚಿಲ್ಟಾರಿಗಳು ಯಾರಿಲ್ವಾ? ಇಲ್ಲ, ಹೋಗಿ. ನಿಮ್ಮ ಪಕ್ಕದ ಮನೆಯವರು ಯಾರಿಲ್ವಾ? ಪಕ್ಕದೂರವರು ಯಾರು ಇಲ್ವಾ? ಇಲ್ಲ, ಹೋಗ್ತೀರಾ ಇಲ್ವಾ? ಇಲ್ವಾ? ಇವ್ರೇನೋ ನನ್ನನ್ನು ಒಬ್ಳೇನೆ ಬಿಟ್ಬಿಟ್ಟು ಹೊಟ್ಟೋದ್ರು. ಇವ್ರಿಲ್ದೆ ನಾನು ಹೆಂಗಿಲ್ಲ ಒಬ್ಳೇ ಇರಲಿ.